ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ರೈಲ್ವೆ ಗೇಟ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. 6,284 ಹುದ್ದೆಗಳಿದ್ದಾವೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದೆ ನೋಡಿ. ಹಾಗೇನ ಈಶಾನ್ಯ ರೈಲ್ವೆ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಈಶಾನ್ಯ ರೈಲ್ವೆ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ. ಗೇಟ್ಮ್ಯಾನ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಸಂಪೂರ್ಣ ಮಾಹಿತಿಯನ್ನ ನೋಡಿ, ವಿಡಿಯೋನ ಕೊನೆವರೆಗೆ ನೋಡಿ. ಪೋಸ್ಟ್ ಹೆಸರನ್ನು ನೋಡೋದಾದ್ರೆ ಗೇಟ್ಮ್ಯಾನ್, ಟ್ರ್ಯಾಕ್ ಮ್ಯಾನ್, ಸಹಾಯಕ ಪಾಯಿಂಟ್ಸ್ ಮ್ಯಾನ್ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. ಒಟ್ಟು 6,284 ಹುದ್ದೆಗಳು ನೋಡಿ. ಅರ್ಹತೆಯನ್ನ ನೋಡೋದಾದ್ರೆ SLC ಪಾಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ನೀವೇನಾದ್ರೂ SLC ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಲಿಖಿತ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ದಾಖಲೆ ಪರಿಶೀಲನೆ ಮತ್ತು ಮೆರಿಟ್ ಪಟ್ಟಿಯ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಸಂಬಳವನ್ನ ನೋಡೋದಾದ್ರೆ 25,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. 25,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೆ ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ ಗರಿಷ್ಠ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಕೆಲಸದ ಸ್ಥಳವನ್ನು ನೋಡೋದಾದ್ರೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಭಾರತಾದ್ಯಂತ ನೇಮಕಾತಿ ಇರುತ್ತೆ. ಅಧಿಕೃತ ಆಫಿಷಿಯಲ್ ವೆಬ್ಸೈಟ್ ನೋಡಿ, indianrailways.gov.in. ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಪೋಸ್ಟ್ ಹೆಸರು ನೋಡಿ, ಗೇಟ್ಮ್ಯಾನ್, ಟ್ರ್ಯಾಕ್ ಮ್ಯಾನ್, ಸಹಾಯಕ ಮತ್ತು ಪಾಯಿಂಟ್ಸ್ ಮ್ಯಾನ್ ಹುದ್ದೆಗಳಾಗಿರ್ತವೆ. SLC PUC ಪಾಸ್ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 6,284 ಹುದ್ದೆಗಳಾಗಿರ್ತಾವೆ ನೋಡಿ. ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 42 ವರ್ಷದ ಒಳಗಿನವರಾಗಿರ್ಬೇಕಾಗುತ್ತೆ. ಈ ಒಂದು ಹುದ್ದೆಗಳಿಗೆ ನಿಮ್ಮ ವಯೋಮಿತಿಯನ್ನ ಲೆಕ್ಕ ಹಾಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 25,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಟ್ರ್ಯಾಕ್ ಮ್ಯಾನ್, ಹೆಲ್ಪರ್, ಅಸಿಸ್ಟೆಂಟ್, ಪಾಯಿಂಟ್ ಮ್ಯಾನ್ ಹುದ್ದೆಗಳಿಗೆ. ಹಾಗೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ. ಹಾಗೆ ಸಾಮಾನ್ಯ OBC ಮತ್ತು ಏನು ಪ್ರವರ್ಗ ಹುದ್ದೆಗಳಿಗೆ ಅಂದ್ರೆ ಆ ಒಂದು ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ರೆ, ಮಹಿಳಾ ಮತ್ತು SC ST ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೋಡಿ, CBT. ಆನಂತರ ದೈಹಿಕ ಪರೀಕ್ಷೆ ಇರುತ್ತೆ, PET. ಆನಂತರ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಪರೀಕ್ಷೆ ಇರುತ್ತೆ ಅಂತ ನೋಡೋದಾದ್ರೆ ಇದು ನೋಡಿ, ಕನಿಷ್ಠ ಶೇಕಡಾವಾರು ಅಂಕಗಳು UR 40%, EWS 40, ಹಾಗೆ OBC 30, SC 30 ಮತ್ತು ಪ್ರವರ್ಗ 30 ಆಗಿರುತ್ತೆ. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೇನ 20 ಮೇಯಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. 20 ಮೇಯಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಅಲ್ಲಿಂದ 1 ತಿಂಗಳ ಕಾಲಾವಕಾಶ ಇರುತ್ತೆ. ನೀವು ಅಷ್ಟರಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. 120 ನಿಮಿಷಗಳು 120 ನಿಮಿಷಗಳು ಏನು ಎಕ್ಸಾಮ್ ಇರುತ್ತೆ. ಯೋಗ್ಯತೆ ನೋಡಿ, 25 ಪ್ರಶ್ನೆ 25 ಗುರುತುಗಳು. ಹಾಗೆ ಸಾಮಾನ್ಯ ಜ್ಞಾನ 25 ಪ್ರಶ್ನೆ 25 ಗುರುತುಗಳು. ತಾರ್ಕಿಕ ಕ್ರಿಯೆ 25 ಪ್ರಶ್ನೆ 25 ಗುರುತುಗಳು. ಹಾಗೆ ಇಂಗ್ಲಿಷ್ 25 ಪ್ರಶ್ನೆ ಮತ್ತು 25 ಗುರುತುಗಳು. ಒಟ್ಟಾರೆ ಟೋಟಲ್ ಆಗಿ 100 ಪ್ರಶ್ನೆ ಮತ್ತು 100 ಗುರುತುಗಳು ಇರ್ತಾವೆ ನೋಡಿ. 120 ನಿಮಿಷಗಳಲ್ಲಿ ಇದನ್ನ ಬರಿಬೇಕಾಗುತ್ತೆ. ಈ ರೀತಿಯಾಗಿರುತ್ತೆ. ಹಾಗೆ ಮೇ 15ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಆನ್ಲೈನ್ ಇರುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಎಜುಕೇಶನ್ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನ ತೆಗೆದುಕೊಂಡು ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ರೈಲ್ವೆ ಗೇಟ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. 6,284 ಹುದ್ದೆಗಳಿದ್ದಾವೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದೆ ನೋಡಿ. ಹಾಗೇನ ಈಶಾನ್ಯ ರೈಲ್ವೆ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಈಶಾನ್ಯ ರೈಲ್ವೆ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ. ಗೇಟ್ಮ್ಯಾನ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಸಂಪೂರ್ಣ ಮಾಹಿತಿಯನ್ನ ನೋಡಿ, ವಿಡಿಯೋನ ಕೊನೆವರೆಗೆ ನೋಡಿ. ಪೋಸ್ಟ್ ಹೆಸರನ್ನ ನೋಡೋದಾದ್ರೆ ಗೇಟ್ಮ್ಯಾನ್, ಟ್ರ್ಯಾಕ್ ಮ್ಯಾನ್, ಸಹಾಯಕ ಪಾಯಿಂಟ್ಸ್ ಮ್ಯಾನ್ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. ಒಟ್ಟು 6,284 ಹುದ್ದೆಗಳು ನೋಡಿ. ಅರ್ಹತೆಯನ್ನ ನೋಡೋದಾದ್ರೆ SLC ಪಾಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ನೀವೇನಾದ್ರೂ SLC ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಆಯ್ಕೆ ವಿಧಾನವನ್ನ ನೋಡೋದಾದ್ರೆ
ಲಿಖಿತ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ದಾಖಲೆ ಪರಿಶೀಲನೆ ಮತ್ತು ಮೆರಿಟ್ ಪಟ್ಟಿಯ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಸಂಬಳವನ್ನ ನೋಡೋದಾದ್ರೆ 25,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. 25,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೆ ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ ಗರಿಷ್ಠ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಕೆಲಸದ ಸ್ಥಳವನ್ನು ನೋಡೋದಾದ್ರೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ, ಭಾರತಾದ್ಯಂತ ನೇಮಕಾತಿ ಇರುತ್ತೆ. ಅಧಿಕೃತ ಆಫಿಷಿಯಲ್ ವೆಬ್ಸೈಟ್ ನೋಡಿ indianrailways.gov.in ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಪೋಸ್ಟ್ ಹೆಸರು ನೋಡಿ ಗೇಟ್ಮ್ಯಾನ್, ಟ್ರ್ಯಾಕ್ಮ್ಯಾನ್, ಸಹಾಯಕ ಮತ್ತು ಪಾಯಿಂಟ್ಸ್ ಮ್ಯಾನ್ ಹುದ್ದೆಗಳಾಗಿರ್ತವೆ. SLC PUC ಪಾಸ್ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 6,284 ಹುದ್ದೆಗಳಾಗಿರ್ತವೆ ನೋಡಿ. ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 42 ವರ್ಷದ ಒಳಗಿನವರಾಗಿರ್ಬೇಕಾಗುತ್ತೆ. ಈ ಒಂದು ಹುದ್ದೆಗಳಿಗೆ ನಿಮ್ಮ ವಯೋಮಿತಿಯನ್ನ ಲೆಕ್ಕ ಹಾಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 25,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಟ್ರ್ಯಾಕ್ ಮ್ಯಾನ್, ಹೆಲ್ಪರ್, ಅಸಿಸ್ಟೆಂಟ್, ಪಾಯಿಂಟ್ ಮ್ಯಾನ್ ಹುದ್ದೆಗಳಿಗೆ. ಹಾಗೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ. ಹಾಗೆ ಸಾಮಾನ್ಯ OBC ಮತ್ತು ಏನು ಪ್ರವರ್ಗ ಹುದ್ದೆಗಳಿಗೆ ಅಂದ್ರೆ ಆ ಒಂದು ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ರೆ, ಮಹಿಳಾ ಮತ್ತು SC ST ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೋಡಿ, CBT. ಆನಂತರ ದೈಹಿಕ ಪರೀಕ್ಷೆ ಇರುತ್ತೆ, PET. ಆನಂತರ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಪರೀಕ್ಷೆ ಇರುತ್ತೆ ಅಂತ ನೋಡೋದಾದ್ರೆ ಇದು ನೋಡಿ, ಕನಿಷ್ಠ ಶೇಕಡಾವಾರು ಅಂಕಗಳು UR 40%, EWS 40, ಹಾಗೆ OBC 30, SC 30 ಮತ್ತು ಪ್ರವರ್ಗ 30 ಆಗಿರುತ್ತೆ. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೇನ 20 ಮೇಯಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. 20 ಮೇಯಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಅಲ್ಲಿಂದ 1 ತಿಂಗಳ ಕಾಲಾವಕಾಶ ಇರುತ್ತೆ. ನೀವು ಅಷ್ಟರಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. 120 ನಿಮಿಷಗಳು 120 ನಿಮಿಷಗಳು ಏನು ಎಕ್ಸಾಮ್ ಇರುತ್ತೆ. ಯೋಗ್ಯತೆ ನೋಡಿ 25 ಪ್ರಶ್ನೆ 25 ಗುರುತುಗಳು. ಹಾಗೆ ಸಾಮಾನ್ಯ ಜ್ಞಾನ 25 ಪ್ರಶ್ನೆ 25 ಗುರುತುಗಳು. ತಾರ್ಕಿಕ ಕ್ರಿಯೆ 25 ಪ್ರಶ್ನೆ 25 ಗುರುತುಗಳು. ಹಾಗೆ ಇಂಗ್ಲಿಷ್ 25 ಪ್ರಶ್ನೆ ಮತ್ತು 25 ಗುರುತುಗಳು. ಒಟ್ಟಾರೆ ಟೋಟಲ್ ಆಗಿ 100 ಪ್ರಶ್ನೆ ಮತ್ತು 100 ಗುರುತುಗಳು ಇರ್ತಾವೆ ನೋಡಿ. 120 ನಿಮಿಷಗಳಲ್ಲಿ ಇದನ್ನ ಬರೀಬೇಕಾಗುತ್ತೆ. ಈ ರೀತಿಯಾಗಿರುತ್ತೆ. ಹಾಗೆ ಮೇ 15ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಆನ್ಲೈನ್ ಇರುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಎಜುಕೇಶನ್ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನ ತೆಗೆದುಕೊಂಡು ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ.